एक ही समुदाय को निशाना बनाने वाले रिपोर्टर पर कार्रवाई। यूट्यूब चैनल और रिपोर्टर पर कार्रवाई की मांग। एडवोकेट आसिफ कादरी। बीजापुर के एक निजी यूट्यूब चैनल और इसके रिपोर्टर पर कानूनी कार्रवाई करके समाज घातक रिपोर्टिंग और कोरोना वायरस फैलने की वजह एक खास समुदाय को निशाना बनाकर घटिया सोच और जबान का इस्तेमाल करके प्रचार करने वाले और इनके सपोर्ट करने वाले व्यक्तियों पर सो मोटो प्रशासन केस दर्ज करके संविधान के अधिकारों के जरिए एक खास समुदाय के हितों की रक्षा करके स्वाभिमान से जीने का अधिकार दें। इसके लिए हर लड़ाई लड़ने के लिए तैयार होने का इशारा दिया एडवोकेट आसिफ कादरी ने। सीलडाउन इलाके में पुलिस के चंद जगह अमानवीय बर्ताव पर भी आपत्ति जताते हुए एसपी साहब से तुरंत ऐसे पुलिस वालों को सूचना देकर मानवता के अनुसार सेवा देने की बात करते हुए इन बातों को गंभीरता से लेकर यूट्यूब चैनल पर कार्रवाई करके इंसाफ दिलाने की मांग की एडवोकेट आसिफ कादरी ने। ಮತ್ತು ಅಧಿಕೃತವಾಗಿ ತಿಳ್ಕೊಂಡಿದ್ದೀವಿ। ಈಗ ಇತ್ತೀಚೆಗೆ ಈ ಕೆಲವೊಂದು ಹಲ್ಕಾ ಲೋಕಲ್ ಚಾನೆಲ್ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ। ಇವರು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದವರು ತಮ್ಮ ಹಲ್ಕಾ ಕೆಲಸಗಳನ್ನು ಮುಂದುವರಿಸ್ಕೊಂಡಿದ್ದಾರೆ ಮತ್ತು ಜಿಲ್ಲಾಡಳಿತ ಮಾಡಿದ ಆದೇಶ ಮತ್ತು ಪೊಲೀಸ್ ಅಧೀಕ್ಷಕರ ಇವರು ಇಡ್ತಕ್ಕಂಥ ಸರ್ವಲೈನ್ಸನ್ನು ಓವರ್ರೂಲ್ಡ್ ಮಾಡಿ ಅದನ್ನು ನಾವು ದಾಟಿ ಇವತ್ತು ಆ ಪೀಪಲ್ ನ್ಯೂಸ್ ಚಾನಲ್ ಪೀಪಲ್ ನ್ಯೂಸ್ ಅನ್ನುವಂಥದ್ದು ಯಾವನೋ ಒಬ್ಬ ಕಿಡಿಗೇಡಿ ವರದಿಗಾರ ರಿಪೋರ್ಟರ್ ಒಂದು ವಿಶೇಷ ಸಮುದಾಯ ಮತ್ತು ವಿಶೇಷ ಜಾತಿ ಜನಾಂಗಕ್ಕೆ ಗುರಿ ಮಾಡಿಕೊಂಡು ಯಾವುದೇ ಒಬ್ಬ ಹಲ್ಕಾ ರಾಜಕಾರಣಿಯ ಮಾತು ಕೇಳಿ ಅವರಿಗೆ ಅಪೀಸ್ಮೆಂಟ್ ಮಾಡೋ ಉದ್ದೇಶದಿಂದ ಇದು ಲೋಫರ್ ಕೆಲಸ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಚಾನೆಲ್ ಮುಖಾಂತರ ಬಿತ್ತರಿಸಿ ಸಾಮಾಜಿಕ ಸಾಮರಸ್ಯವನ್ನು ಕೆದರಿಸುವ ಉದ್ದೇಶದಿಂದ ಒಂದು ಪ್ರಸಾರವನ್ನು ಮಾಡಿದ್ದಾನೆ ಮತ್ತು ನಾನು ಜಿಲ್ಲಾಡಳಿತಕ್ಕೆ ನೇರ ಆಗ್ರಹ ಮಾಡುತ್ತೇನೆ। ಇವೇನು ಜರ್ನಲಿಸ್ಟ್ ಅಂತ ಸೋಕಾಲ್ಡ್ ಜರ್ನಲಿಸ್ಟ್ ಅಂತ ಕೇಳ್ತಾ ಇದ್ದಾರೆ, ಇವರಿಗೆ ನನ್ನೊಂದು ಪ್ರಶ್ನೆ ಜಿಲ್ಲಾಡಳಿತ ಮುಖಾಂತರ ಇದೆ। ಇತ್ತೀಚೆಗೆ ನಾವು ನೋಡ್ತಕ್ಕಂಥ ಸಂವಿಧಾನಾತ್ಮಕ ನಾಲ್ಕು ಸ್ತಂಭಗಳನ್ನಂತೂ ನಾವು ಪರಿಗಣಿಸ್ತೀವಿ। ಒಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾಂಗ, ಜರ್ನಲಿಸಮ್। ಬಟ್ ಇತ್ತೀಚಿಗೆ ದಿನಗಳಲ್ಲಿ ಪಿಕ್ ಪಾಕೆಟ್ ಮಾಡೋರು ನ್ಯೂಸ್ ಚಾನಲ್ ಚಾಲೂ ಮಾಡಿದ್ದಾರೆ, ಸಿನಿಮಾ ಥಿಯೇಟ್ರ್ನಾಗ ಟಿಕೆಟ್ ಬ್ಲ್ಯಾಕ್ ಮಾಡೋರು ನ್ಯೂಸ್ ಚಾನಲ್ ಚಾಲೂ ಮಾಡಿದ್ದಾರೆ ಮತ್ತು ಪಂಚರ್ ಅಂಗಡಿ ಬಿಟ್ಟು ನ್ಯೂಸ್ ಚಾನಲ್ ಚಾಲೂ ಮಾಡಿದ್ದಾರೆ। ಇಂಥವೆಲ್ಲ ನ್ಯೂಸ್ ಚಾನಲ್ ಮಾಡಿ ಇವರು ಸಾಮಾಜಿಕ ವಾಯ್ಸ್ ಆಫ್ ದ ವಾಯ್ಸ್ಲೆಸ್ ಮೀನ್ಸ್ ಎ ಜರ್ನಲಿಸಮ್। ಈಗ ನಾನೊಬ್ಬ ನ್ಯಾಯವಾದಿ ಕಾದ್ರಿ, ನಾನು ಒಬ್ಬ ನ್ಯಾಯವಾದಿ ಅದೀನಿ ಅಂತ ಹೇಳಲಿಕ್ಕೆ ನಾನು ಕಾನೂನು ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ದಲ್ಲಿ ನಾನು ಎನ್ರೋಲ್ಮೆಂಟ್ ಮಾಡಿ ಒಬ್ಬ ನ್ಯಾಯವಾದಿಯನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ನಿಂದಿರ್ತೀನಿ। ಆದರೆ ಈ ಜರ್ನಲಿಸಮ್ ಮಾಡಿದವರು, ಈ ಜರ್ನಲಿಸ್ಟ್ ಸೋಕಾಲ್ಡ್ ಇವೇನು ಹಲ್ಕಾ ಜರ್ನಲಿಸಮ್ ಮಾಡೋರು ಅದಾರಲ್ಲ, ಇವರಿಗೆ ನನ್ನ ಪ್ರಶ್ನೆ ಇದೆ, ಇವ್ರದ್ದು ಕ್ವಾಲಿಫಿಕೇಷನ್ ಏನು, ಇವರು ಯಾವ ಕಾಲೇಜ್ನಲ್ಲಿ ಡಿಗ್ರಿ ಪಡ್ಕೊಂಡಾರ, ಇವರಿಗೆ ಜರ್ನಲಿಸಮ್ ಬಗ್ಗೆ ಏನು ಜ್ಞಾನ ಇದೆ ಅಂತ ಇದು ಸಾರ್ವಜನಿಕರದ ಯಕ್ಷ ಪ್ರಶ್ನೆ। ಮತ್ತು ಇವರು ಬರೇ ಒಂದು ಕ್ಯಾಮ್ರಾ, ಒಂದು ಲೋಗೋ ಹಿಡ್ಕೊಂಡು ಏನು ಓಣಿ ತಿರುಗಾಡಿ ದರೋಡೆ ಮಾಡ್ತಾಯಿದ್ದಾರೆ। ಇತ್ತೀಚಿಗೆ ದಿನಗಳಲ್ಲೇ ಇದೇ ಒಂದು 6 ತಿಂಗಳ ನಡುವಿನಲ್ಲಿ ಸುಮಾರು ಪತ್ರಕರ್ತರು, ಸೋಕಾಲ್ಡ್ ಪತ್ರಕರ್ತರು ಪೊಲೀಸ್ ಕೈಯಾಗಿ ವಶಕ್ಕೆ ಸೇರಿಕೊಂಡು ಜೇಲನ್ನು ಅನುಭವಿಸಿ ಬಂದಿದ್ದಾರೆ। ಅದಕ್ಕಾಗಿ ಅವನು ಏನು ಪೀಪಲ್ ನ್ಯೂಸ್ ಚಾನಲ್ದವನು ಅದಾನ, ಅವನದು ಕ್ರೆಡಿಬಿಲಿಟಿ, ಅವನದು ಜೆನ್ಯೂನಿಟಿ ಜಿಲ್ಲಾಡಳಿತ ಚೆಕ್ ಮಾಡ್ಕೋಬೇಕು ಮತ್ತು ಆ ಪ್ರಸಾರ ಮಾಡಿದ್ದ ನ್ಯೂಸ್ ವೆದರ್ ಇಟ್ ಕವರ್ಸ್ ವಿದಿನ್ ದ ಆಂಬಿಟ್ ಆಫ್ ಸೆಕ್ಷನ್ 295A, 153A, 120B ಆ್ಯಂಡ್ 420 ಇದೆಯೋ ಇಲ್ಲೋ ನೋಡಿಕೊಂಡು ಸ್ವಯಂ ಪ್ರೇರಿತ ಜಿಲ್ಲಾಡಳಿತ ಆ ವರದಿಗಾರರ ಮತ್ತು ಅವರು ಚಾನೆಲ್ ಮಾಧ್ಯಮದ ಎಲ್ಲ ಟೀಮ್ ಮೆಂಬರ್ಸ್ನ ಮೇಲೆ
ಪ್ರಕರಣ ದಾಖಲು ಮಾಡಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಂಡು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಮತ್ತು ಕಾನೂನು ರೀತಿಯಿಂದ ಸೂಕ್ತ ಕ್ರಮ ಕೈಗೊಳ್ಬೇಕಂತ ನಂದು ವಿನಂತಿ ಇದೆ. ಒಂದು ವೇಳೆ ಜಿಲ್ಲಾಡಳಿತ ವಿಫಲ ಆದರೆ ನಾವು ಕಾನೂನಾತ್ಮಕ ಸಂವಿಧಾನದಲ್ಲಿ ಏನು ನಮ್ಗೆ ಅವಕಾಶ ಕೊಟ್ಟಿದೆ ಅಲ್ಪಸಂಖ್ಯಾತ ಮೈನಾರಿಟಿ ಸಮಾಜಕ್ಕೆ, ಅದನ್ನು ಚಲಾವಣೆ ಮಾಡಿ ಮುಂದಿನ ನ್ಯಾಯ ಪಡ್ಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೀವಿ. ಮತ್ತು ನಾನೊಬ್ಬ ನ್ಯಾಯವಾದಿಯನ್ನಾಗಿ, ನಾನೊಬ್ಬ ಮುಸಲ್ಮಾನಾಗಿ, ನಾನು ಒಬ್ಬ ಬಿಜಾಪುರ ಜಿಲ್ಲೆ ಪ್ರತಿಷ್ಠಿತ ನಾಗರಿಕನಾಗಿ ಇದು ನನ್ನ ಮೂಲ ಕರ್ತವ್ಯ ಧರ್ಮ ಇದೆ. ಯಾವುದೇ ಅನ್ಯಾಯ ಅಧರ್ಮ ಎಲ್ಲೇ ನಡೀಲಿ, ಯಾವುದೇ ಜಾತಿ ಜನಾಂಗಕ್ಕೆ ನಡೀಲಿ, ಅದರ ವಿರುದ್ಧ ನಾನು ನಿಂದಿರಲಿಕ್ಕೆ ಇದ್ದೇ ಇರುತ್ತೇನೆ. ಮತ್ತು ಇವತ್ತು ಅಲ್ಪಸಂಖ್ಯಾತ ಸಮಾಜ ಅಂತಲೇ ಇಲ್ಲ, ಈ ಕೊರೋನಾ ವೈರಸ್ ಅಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ಇಂಥ ನಾಲಾಯಕ ಹಲ್ಕ ಕೆಲಸ ಮಾಡು ಹೋಪ್ಲೆಸ್ ನನ್ನ ಮಕ್ಕಳ ಈ ಊರಾಗನು ಅದಾರ ಅನ್ನುವಂಥದ್ದು ಇದು ಒಂದು ಅಶೇಮ್ ಆನ್ ದಿ ಅಪಾರ್ಟ್ ಫ್ರಾಮ್ ದ ಬಿಜಾಪುರ ಡಿಸ್ಟಿಕ್. ಬಿಕಾಸ್ ಯಾಕಂತಂದರೆ ಒಬ್ಬ ಶಿಂದಗಿ ರೋಡ್ನವ ಒಬ್ಬ ಹುಚ್ಚದಾನಂತ ಇಲ್ಲ ಬಿಜಾಪುರ ಜಿಲ್ಲೆದವರು ಬಯಸ್ತಾರೆ. ಶಿಂದಗಿ ರೋಡ್ನಲ್ಲಿ ಇರ್ತಾವ ಒಬ್ಬ ನಾಯಕ ಹುಚ್ಚದಾನಪ್ಪ ಅಂತಂದ್ರೆ ಇವರು ತಿಳಿದು ತಪ್ಪು ಮಾಡುವಂಥ ಇವ್ರು ಎಂಥ ಹುಚ್ಚರು, ಇವರು ಜಾತಿ ಗಲಭೆ ಸೃಷ್ಟಿ ಮಾಡಿ ಇವರಿಗೆ ಲಾಭ ಏನು ಸಿಗುತ್ತದೆ ಅನ್ನುವಂಥದ್ದು ನನಗೆ ಆಶ್ಚರ್ಯ. ಮತ್ತು ಜಿಲ್ಲಾಡಳಿತ ಇವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಇಂಥ ಪತ್ರಕರ್ತರಿಗೆ ಮುಟ್ಟುಗೋಲು ಹಾಕಬೇಕು. ಯಾಕಂತಂದರೆ ಬರೀ ಒಂದು ಕ್ಯಾಮ್ರಾ ಒಂದು ಲೋಗೋ ಹಿಡ್ಕೊಂಡು ದರೋಡೆ ಮಾಡೋದು ಕೆಲಸ ಪತ್ರಿಕಾ ಉದ್ಯಮದ ಕೆಲಸ ಅಲ್ಲ. ವಾಯ್ಸ್ ಆಫ್ ದ ವಾಯ್ಸ್ಲೆಸ್, ನೀಡಿ ಯಾರದಾರ ಪೀಡಿತರ ಧ್ವನಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಪ್ರಣಾಳಿಗೆ ಪ್ರೆಸ್ ಅಂತಾರೆ. ನಾಯಿ ಬೊಗಳದಂಗೆ ಬೊಗಳಿ ಯಾರಿಗರೆ ಫ್ಯಾಕ್ಟ್ರಿಗೆ ಹೋಗಿ, ಯಾರಿಗರೆ ಅಂಗಡಿಗೆ ಹೋಗಿ, ಯಾರಿಗರೆ ಮನೆಗೆ ಹೋಗಿ ದರೋಡೆ ಮಾಡಿ ಅವರಿಗೆ ತೊಂದರೆ ಕೊಟ್ಟು ಅಥವಾ ಅವಹೇಳನಕಾರಿ ಮಾತನಾಡಿ ಯಾವುದೇ ಒಂದು ಸಮಾಜಕ್ಕೆ ಧಕ್ಕೆ ತರುವಂಥದ್ದು ಕೆಲಸ ಮಾಡಿ ಯಾವುದೇ ಒಬ್ಬ ಸಂಘ ಸಂಸ್ಥೆ ಸಂಘಟನೆಗಳಿಗೆ ಅಪೀಸ್ಮೆಂಟ್ ಮಾಡುವ ಕೆಲಸ ಪತ್ರಿಕಾ ಉದ್ಯಮದವ್ರದ್ದು ಅಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇವರು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇವರಿಗೆ ಮಾನ್ಯತೆ ಕೊಟ್ಟಿದೆಯೋ ಇಲ್ಲೋ ಇದನ್ನೆಲ್ಲ ಕುಲಂಕುಷವಾಗಿ ತನಿಖೆ ಆಗಬೇಕು. ಜಿಲ್ಲಾಡಳಿತ ಇವ್ರ ಮೇಲೆ ಕಠಿಣ ಕ್ರಮ ತಗೊಂಡು ಇವೇನು ಲೋಕಲ್ ಈ ಸೋಕಾಲ್ಡ್ ಪತ್ರಕರ್ತರದಾರ, ದರೋಡೆಖೋರ್ ಪತ್ರಕರ್ತರದಾರ, ಅವರಿಗೆ ಪಾಠ ಕಲಿಸ್ಬೇಕಂತ ಇಡೀ ಸಮಾಜ, ಇಡೀ ಜಾಗೃತ ಬಿಜಾಪುರ ಜಿಲ್ಲೆಯ ಸಮಾಜದ ಅಭಿಪ್ರಾಯ ಇರುತ್ತದೆ. ಮತ್ತು ಎರಡನೇ ನಂದು ಜಿಲ್ಲಾಡಳಿತಕ್ಕೆ ವಿನಂತಿ ಏನಿದೆ ಅಂತಂದ್ರೆ, ಆ ಬಿಜಾಪುರ ವಾರ್ಡ್ ನಂಬರ್ 17, 18, 19, 20 ಸೀಲ್ ಡೌನ್ ಏರಿಯಾ ಏನಿದೆ ಅದರಲ್ಲಿ ಪೊಲೀಸರು, ಕೆಲವೊಂದು ಪೊಲೀಸ್ ಪೇದೆಗಳು ಮತ್ತು ಕೆಲವೊಂದು ಪೊಲೀಸ್ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ASIಗಳು ನಾನಾ ಕಾರಣದ ಪಬ್ಲಿಕ್ಕಿಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ. ಈ ವಿಷಯ ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೂ ತಂದಿದ್ದಿದೆ ಮತ್ತು ಪೊಲೀಸ್ ಅಧೀಕ್ಷಕರ ಗಮನಕ್ಕೂ ತಂದಿದೆ. ಮತ್ತು ಪೊಲೀಸ್ ಅಧೀಕ್ಷಕರು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಅರಸಿದ್ದಿ ರಾಮ್ ಸಾಹೇಬರು, DSP, CPI ಇವರೆಲ್ಲರೂ ಒಂದು ಸೌಜನ್ಯ ರೀತಿಯಿಂದ ವಿನಮ್ರತೆಯಿಂದ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಮತ್ತು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಲೆವೆಲ್ ಪೊಲೀಸ್ ಮಂದಿ ಇವರು ಬಾಯಿಗೆ ಬಂದಂಗೆ ಹೆಣ್ಮಕ್ಳಿಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇಮಿಡಿಯೇಟ್ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ಇದರ ಗಮನ ಹರಿಸಬೇಕು ಮತ್ತು ಸೀಲ್ಡೌನ್ ಏರಿಯಾದೊಳಗೆ ಜನಸಾಮಾನ್ಯರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ಯಾಕಂದರೆ ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ಒಂದು ಮಹಾಮಾರಿದಿಂದ ಸಾಯ್ತಾ ಇದ್ದಾರೆ, ಇನ್ನೊಂದು ಕೊರೋನಾ ವೈರಸ್ದಿಂದ ಸಾಯ್ತಾ ಇದ್ದಾರೆ ಮಂದಿ. ಅವರಿಗೆಲ್ಲೇ ದುಡಿಲಿಕ್ಕೆ ಯಾವ ವ್ಯವಸ್ಥೆ ಇಲ್ಲ, ತಗೊಳ್ಳಿಕ್ಕೆ ಅವ್ರ ಬಲ್ಲೇ ದುಡ್ಡಿಲ್ಲ. ಮತ್ತು ಆ ಏರಿಯಾದೊಳಗೆ ಇಂಥ ಸಂದಿಗ್ಧ ಪರಿಸ್ಥಿತಿ ಇದೆ ಅಂತಂದರೆ ಜನಜೀವನ ಬದುಕಲಿಕ್ಕೆ ಭಾಳ ಕಷ್ಟ ಆಗಿದೆ. ಅಂಥದ್ರೊಳಗೆ ಪೊಲೀಸ್ ದೌರ್ಜನ್ಯ ಆಯಿತು ಅಂತಂದರೆ ತೀರಾ ಅಮಾನವೀಯ ಕೆಲಸ ಆಗುತ್ತದೆ. ಅದಕ್ಕೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಇದನ್ನು ಕಾಗ್ನಿಸನ್ಸ್ ತಗೊಂಡು ಕೂಡಲೇ ತಮ್ಮ ಇಲಾಖೆ ಸಿಬ್ಬಂದಿಯವರಿಗೆ ಕೂಡಲೇ ಸೂಚನೆ ಜಾರಿ ಮಾಡಿ ಮಾನವೀಯ ದೃಷ್ಟಿಯಿಂದ ಅವ್ರ ಜೊತೆಗೆ ಸಾರ್ವಜನಿಕರ ಜೊತೆ ವರ್ತಿಸಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇನ್ನೂ ಒಂದು ಮೂರನೇ ನಂದು ಜಿಲ್ಲಾಡಳಿತಕ್ಕೆ ವಿನಂತಿ ಏನಿದೆ ಅಂತಂದರೆ, ಆ ಸೀಲ್ಡೌನ್ ಏರಿಯಾದೊಳಗೆ ಈಗಾಗಲೇ ಯಾವುದು ಕೊರೋನಾ ಪಾಸಿಟಿವ್ ಪೇಷಂಟ್ಸ್ನೂ ಕಂಡು ಬಂದಿಲ್ಲ ಮತ್ತು ಈಗಾಗಲೇ ಅವರಿಗೆ ಮಾಡ್ತಕ್ಕಂಥ ಕ್ವಾರಂಟೈನ್ ಅವಧಿಯನ್ನು ಮುಗಿದು ಹೋಗಿದೆ. ಅದಕ್ಕಾಗಿ ಯಾವುದರೇ ಒಂದು ಗೇಟ್ ಓಪನ್ ಮಾಡಿ ದಿನನಿತ್ಯ ದುಡಿಯುವ ದಿನಕೂಲಿಗಳಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ವ್ಯವಸಾಯ ಮಾಡೋರಿಗೆ ಒಂದು ಅವಕಾಶ ಕೊಡಬೇಕು. ಮತ್ತು ಸೀಲ್ಡೌನ್ ಏರಿಯಾದೊಳಗೆ ಸ್ವಲ್ಪ ರಿಯಾಯಿತಿ ನೀಡಬೇಕಂತ ನಾನು ಆಗ್ರಹ ಮಾಡುತ್ತೀನಿ. ಯಾಕಂದರೆ
ಆ ಏರಿಯಾದೊಳಗೆ ಭಾಳ ಜನಜೀವನ ಸಾಗಿಸ್ಬೇಕಾದ್ರೆ ಭಾಳ ಕಷ್ಟ ಆಗಿದೆ ಮತ್ತು ಬಡವರಿಗೆ, ಪೀಡಿತರಿಗೆ, ಶೋಷಿತರಿಗೆ ಭಾಳ ಅಂದ್ರೆ ಭಾಳ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ಮಾನವೀಯ ದೃಷ್ಟಿಯಿಂದ ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸ್ಬೇಕಂತ ನಂದು ವಿನಂತಿ ಇದೆ. ಮತ್ತು ನಂದು ಕೊನೆಯದಾಗಿ ನಾನು ಈ ಬಿಜಾಪುರ ಜಿಲ್ಲೆ ಮತ್ತು ಈ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಕಳಕಳಿ ವಿನಂತಿ ಮಾಡುವುದೇನೆಂದರೆ, ಈ ರಂಜಾನ್ ಹಬ್ಬದ ನೆಪದಲ್ಲಿ ನೀವೇನಾದರೂ ಮಾಡಲಾರದ ಯಾವುದೇ ಕೃತ್ಯಗಳನ್ನು ಮಾಡಿದರೆ, ಇಡೀ ಯಾವುದೇ ಒಬ್ಬ 3-4 ಮಂದಿ ಅಥವಾ ಒಂದಿಬ್ಬರು ಮಂದಿ ಟೊಪ್ಪಿಗೆ ಹಾಕ್ಕೊಂಡು ಏನಾದರೂ ತಾವು ಮತ್ತು ಬುರ್ಕಾ ಹಾಕ್ಕೊಂಡು ಹೆಣ್ಮಕ್ಳು ತಾವು ಏನಾದರೂ ನಮ್ಮ ತಾಯಂದ್ರೆ ಏನಾದರೂ ನೀವು ಬಜಾರದಲ್ಲಿ ಹೋಗಿ ಈ ರಂಜಾನ್ ಹಬ್ಬದ ಶಾಪಿಂಗ್ ಮಾಡೋದಾಗಲಿ ಅಥವಾ ಈ ಲಾಕ್ಡೌನ್ ಸಡಿಲಿಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಏನಾದ್ರು ಅಡ್ಡಾಡಿದರೆ ಇಡೀ ಮುಸ್ಲಿಂ ಸಮಾಜಕ್ಕೆ ಕಪ್ಪು ಚುಕ್ಕಿ ತರುವಂಥದ್ದು ಆಗುತ್ತದೆ. ಅದಕ್ಕಾಗಿ ನಮ್ಮೆಲ್ಲ ಅಕ್ಕ ತಂಗಿಯರ, ತಾಯಂದಿರ, ಅಣ್ಣ ತಮ್ಮಂದಿರಿಗೆ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ನೀವು ಈ ಸಂದಿಗ್ಧ ಪರಿಸ್ಥಿತಿ ಒಳಗೆ ಸರ್ಕಾರದ ಹೆಗಲಕ್ಕೆ ಹೆಗಲು ಕೊಟ್ಟು ಸರ್ಕಾರದ ನಿರ್ದೇಶನವನ್ನು ಕಟ್ಟುನಿಟ್ಟುವಾಗಿ ಪಾಲನೆ ಮಾಡಿ ಮತ್ತು ಈ ರಂಜಾನ್ ಹಬ್ಬ ಒಂದು ಆಚರಣೆ ಮಾಡಿದ್ದಿಲ್ಲ ಅಂತಂದರೆ ಇಡೀ ಜೀವನದೊಳಗೆ ನಮ್ಗೆ ರಂಜಾನ್ ಸಿಗುವುದಿಲ್ಲ ಅಂತ ಏನೋ ಯಾವುದು ಅಂಥದ್ದೇನು ಬರ್ದಿಲ್ಲ ದೇವರು. ನಾನು ಅದಕ್ಕೆ ತಮ್ಗೆ ವಿನಂತಿಸಿಕೊಳ್ಳೋದೇನೆಂದರೆ, ಈ ರಂಜಾನ್ ತಿಂಗಳ ದೇವರು ಯಾವಾಗ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲು ಮಸೂತಿ ಒಳಗೆ ಪ್ರಾರ್ಥನೆಯನ್ನು ಸ್ವೀಕರಿಸಲು ನಿರಾಕರಿಸಿದ್ದಾನೆ ಅಂತಂದರೆ ಹಬ್ಬವನ್ನು ಮಾಡೋದು ಅವಶ್ಯಕತೆಯೇ ಇಲ್ಲ. ಆದ ಕಾರಣ ನೀವೆಲ್ಲರೂ ಸ್ವಯಂ ಪ್ರೇರಿತವಾಗಿ, ಯಾವುದೇ ಮುಲಾಜಿ ಇಲ್ಲದ ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಯಲ್ಲಿ ಹಬ್ಬ ಆಚರಣೆಯನ್ನು ಮಾಡಿ, ಯಾವುದೇ ಈ RSS, BJP ಮತ್ತು ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಒಂದು ಹುನ್ನಾರಕ್ಕೆ ಬಲಿಯಾಗದೆ ನೀವು ಸ್ವಯಂ ಪ್ರೇರಿತವಾಗಿ ನಮ್ಮ ಸಮಾಜ ನಮ್ಮ ಸಮಾಜನ ತಲೆ ತಗ್ಗಿಸುವಕ್ಕಿಂತ ತಲೆ ಎತ್ತಿ ಕೊರೋನಾ ವಿರುದ್ಧ ಫೈಟ್ ಮಾಡುವಂಥದ್ದು ಒಂದು ಕೆಲಸವನ್ನು ಮಾಡ್ತೀರಿ ಮತ್ತು ಮಾಡ್ತೀರಿ ಅಂತ ಒಂದು ಆಶಾಭಾವನೆಯಿಂದ ನಿಮ್ಮ ಜೊತೆಗೆ ಕಳಕಳಿ ವಿನಂತಿ ಮಾಡ್ಕೋತೀನಿ. ತಮ್ಮ ಮನೆಯಲ್ಲಿ ಇದ್ದು ತಾವು ಹಬ್ಬ ಆಚರಣೆಯನ್ನು ಮಾಡಿ, ಯಾವುದೇ ಈ ಮೀಡಿಯಾ, ಸೋಕಾಲ್ಡ್ ಮೀಡಿಯಾ ಏನು RSS ಬಜರಂಗ ದಳದ ಏಜೆಂಟ್ ಮೀಡಿಯಾ ಅದ, ಅವರಿಗೆ ಆಹಾರ ಆಗದೆ ಅವರಿಗೆ ಒಂದು ಮಾದರಿ ಪಾಠವನ್ನು ಕೊಟ್ಟು ಈ ದೇಶಕ್ಕೆ ಯಾವತ್ತು ಬಲಿದಾನದ ಅವಶ್ಯಕತೆ ಇದ್ದಾಗೂ ಮುಸ್ಲಿಂ ಸಮಾಜ ಮುಂದಾಗಿದೆ, ಈ ದೇಶಕ್ಕೆ ಯಾವತ್ತು ಸಂದಿಗ್ಧ ಪರಿಸ್ಥಿತಿ ಇದ್ದಾಗೂ ಈ ಮುಸಲ್ಮಾನ್ ಸಮಾಜದ ಕೊಡುಗೆ ಯಾವತ್ತು ಇರುತ್ತದೆ ಅನ್ನುವಂಥದ್ದೊಂದು ಪಾಠ ಈ ದೇಶಕ್ಕೆ ಕೊಡಬೇಕಂತ ನಾನು ಆಗ್ರಹಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ಇದರಂತೆ ಮತ್ತು ನಮ್ಮ ಬಿಜಾಪುರ ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ತೀನಿ, ಒಂದು ವೇಳೆ ನಾನು ಈ ವಿನಂತಿಸಿಕೊಳ್ಳುವಂಥ ವಿಷಯಗಳನ್ನು ಅತಿ ಗಂಭೀರವಾಗಿ ತೆಗೆದುಕೊಂಡು ಯಾವ ಪೀಪಲ್ ನ್ಯೂಸ್ ಚಾನಲ್ದವನ ಮೇಲೆ ಕ್ರಮ ಕೈಗೊಂಡಿದ್ದಿಲ್ಲ ಅಂದರೆ ಒಂದು ಸಮಾಜಕ್ಕೆ ನೀವು ಅನ್ಯಾಯ ಮಾಡ್ದಂಗೆ ಆಗುತ್ತದೆ. ಮತ್ತು ಯಾವುದೇ ಅನ್ಯಾಯಕ್ಕೆ ನಾವು ತಲೆಬಾಗಿ ಸ್ವೀಕರಿಸುವುದಿಲ್ಲ. ಅದರದ ವಿರುದ್ಧ ಹೋರಾಟ ಮಾಡಿದ್ದೆ ನಮ್ಮದು ಇತಿಹಾಸವೂ ಇದೆ. ನಾವು ಈ ಮುಂದಿನ ದಿನಗಳಲ್ಲಿ ಅದನ್ನು ಹೋರಾಟ ಮುಖಾಂತರ ಮತ್ತು ನ್ಯಾಯಾಲಯದಲ್ಲಿ ಸೂಕ್ತ ಪ್ರಕರಣವನ್ನು ದಾಖಲಿಸಿಕೊಂಡು ನ್ಯಾಯ ಪಡ್ಕೊಳ್ಳೋದು ಮುಖಾಂತರ ನಾನು ಇದನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.